ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಏನಂದ್ರೆ ನಾವು ಓದೋದು ಬರೋದ್ರಲ್ಲಿ ಸೊ ಟೆಂತ್ ಅಲ್ಲ, ಅದಕ್ಕೆ ಸ್ವಲ್ಪ ದಿನ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಇವಾಗಿಂದ ವೀಡಿಯೋನೂ ಬರ್ತಾ ಇರುತ್ತೆ, ಸ್ಟಡಿನೂ ಇರುತ್ತೆ ಹಾಗೆ. ಸೊ ಏನಂದರೆ ಪಬ್ಲಿಕಲ್ಲಿ ವೀಡಿಯೋ ಶೂಟ್ ಮಾಡಬೇಕು ಅಂತ ಇದ್ದೀನಿ. ಸೊ ಇನ್ನೂ ಒನ್ ಮಂತಲ್ಲಿ ಪಬ್ಲಿಕಲ್ಲಿ ವೀಡಿಯೋ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಅದು ಕೂಡ ಬೆಂಗಳೂರಲ್ಲಿ. ಯಾಕಂದರೆ ನಮ್ಮ ಅಮ್ಮ ಅಪ್ಪ ಎಲ್ಲ ಅಲ್ಲೇ ಇದ್ದಾರಲ್ಲ. ಇವಾಗ ಇಲ್ಲಿ ಟೆಂತ್ ಮುಗಿಸ್ಕೊಂಡು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಹಾಗೆ ಬೆಂಗಳೂರಿಗೆ ಹೋಗ್ತಾ ಇರೋದು ವೀಡಿಯೋ ಶೂಟ್ ಮಾಡ್ತೀನಿ ಪಬ್ಲಿಕಲ್ಲಿ. ಹಾಗೆ ಯಾರು ಸರ್ಪ್ರೈಸ್ ಮಾಡ್ತೀರಾ ಅಂತ ಕೇಳ್ತಾನೆ ಹೋಗ್ತೀನಿ. ಹಾಗೆ ಕೇಳ್ತಾ ಕೇಳ್ತಾ ಹೋಗ್ಬಿಟ್ಟು ಎಲ್ಲರಿಗಿಂತ ಸರ್ಪ್ರೈಸ್ ಮಾಡಿಕೊಂಡು ಹಾಗೆ ಪಬ್ಲಿಕಲ್ಲಿ ಶೂಟ್ ಮಾಡ್ಕೊಂಡು ಫುಲ್ ಮನೆಗೆ ಹೋಗೋವರೆಗೂ ವೀಡಿಯೋ ಮಾಡ್ತೀನಿ. ಸೊ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೂ ಸಪೋರ್ಟ್ ಮಾಡಿ. ಸೊ ಇವಾಗ ಜಸ್ಟ್ ನಾನು ಸ್ಕೂಲಿಂದ ಬಂದಿದ್ದು. ಇವತ್ತು ಹಿಂದಿ ಪೇಪರ್ ಇತ್ತು ನಮಗೆ ಎಕ್ಸಾಮಲ್ಲಿ. ಸೊ ಇವತ್ತು ಹಿಂದಿ ಪೇಪರ್ ಬರೆದೆ, ಚೆನ್ನಾಗಿ ಹೋಯ್ತು ಪೇಪರ್ ಅಂತೂ. ಸೊ ಮಾರ್ಚ್ 18ಕ್ಕೆ ನಮ್ಮ ಬೋರ್ಡ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಪ್ರಿಪರೇಷನ್ ನಡೀತಾ ಇದೆ. ಸೊ ಅದಕ್ಕೆ ವೀಡಿಯೋ ಮಾಡೋಕ್ಕಾಗ್ತಾ ಇಲ್ಲ. ಸೊ ಆದರೂ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ. ಇಷ್ಟು ದಿವಸ ಆಗಿಲ್ಲ, ಇವತ್ತು ಚಾನ್ಸ್ ಸಿಕ್ಕಿದೆ, ಮಾಡ್ತಾಯಿದ್ದೀನಿ. ಸೊ ಇವಾಗ ಜಸ್ಟ್ ನಾನು ಸ್ಕೂಲಿಂದ ಬಂದಿದ್ದೀನಿ. ಸೊ ಇವಾಗ ಕೈಕಾಲು ಮುಖ ತೊಳ್ಕೊಬೇಕು. ನಿಮ್ಮ ಕೈಕಾಲು ಮುಖ ತೊಗೊಂಡಾದ್ಮೇಲೆ ನಿಮ್ಗೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ವೇಟ್ ಮಾಡಿ. ಸೊ ಗೈಸ್, ಇವಾಗಷ್ಟೇ ಕೈಕಾಲು ಮುಖ ತೊಗೊಂಡು ಬಂದೆ. ಸೊ ಯಾರೂ ಇಲ್ಲ ಮನೆಯಲ್ಲಿ ಇವತ್ತು, ಎಲ್ಲರೂ ಹೊಲಕ್ಕೆ ಹೋಗಿದ್ದಾರೆ. ನಾನು ಮಾತ್ರ ಇರೋದು. ಇವಾಗ ಸ್ಕೂಲಿಂದ ಬಂದು ಕೈಕಾಲು ಮುಖ ತೊಗೊಂಡು ಕುಂತ್ಬಿಟ್ಟಿದ್ದೀನಿ. ಇವಾಗ ಊಟ ಮಾಡಿ ಏನಂದರೆ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ, ಮಾಡ್ತಾಯಿದ್ದೀನಲ್ಲ. ಅವಾಗ ನಾನು ಶಾರ್ಟ್ಸ್ ವೀಡಿಯೋ ಕೂಡ ಮಾಡ್ಬೇಕಂತ ಇದ್ದೀನಿ. ಏನು ಮಾಡ್ಬೇಕಂತ ಗೊತ್ತಾಗ್ತಾಯಿಲ್ಲ. ಸೊ ನಿಮ್ಗೆ ಏನು ಅನಿಸುತ್ತೆ? ನಾನು ವೀಡಿಯೋ ಅಲ್ಲಿ ಏನಾದರೂ ಬೇರೆ ಆ್ಯಕ್ಟಿವಿಟಿ ಏನಾದರೂ ಮಾಡಬೇಕಂದ್ರೆ ಕಮೆಂಟ್ ಮಾಡಿ, ನಾನು ಚೇಂಜ್ ಮಾಡ್ಕೋತೀನಿ. ಏನಾದರೂ ತಪ್ಪಾಗ್ತಾ ಇದ್ದರೆ ಕಮೆಂಟ್ ಮಾಡಿ, ನಾನು ಅದನ್ನು ಚೇಂಜ್ ಮಾಡ್ಕೋತೀನಿ. ಸೊ ನೆಕ್ಸ್ಟ್ ಯಾವ ರೀತಿ ವಿಡಿಯೋ ಇರಬೇಕು ಅಂತ ಹೇಳಿದ್ರೆ ಅದು ಕೂಡ ಮಾಡ್ತೀನಿ. ಸೊ ಏನಂದರೆ ನಾನು ಬ್ಲಾಗಿಂಗು ಸ್ಟಾರ್ಟ್ ಮಾಡಿದ್ದು ನನ್ನ ಬರ್ತ್ಡೇ ದಿವಸ ಫಸ್ಟು. ಬೇಕಾದರೆ ನೀವು ಫಸ್ಟ್ ವೀಡಿಯೋ ನೋಡಿ, ಡೇ 1 ಅಂತ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ಸೊ ಅದು ನನ್ನ ಬರ್ತ್ಡೇ ದಿವಸನೇ ಮಾಡಿದ್ದು. ಸೊ ಅವತ್ತು ನಮ್ಮ ಶಾಲೆಯಲ್ಲಿ ಹೋಗ್ಬಿಟ್ಟು ಯಾರ್ಯಾರು ವಿಶ್ ಮಾಡಿದ್ರು ಅಂತ ಶೂಟ್ ಮಾಡಿದ್ದೀನಿ. ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ ವೀಡಿಯೋ ಶೂಟ್ ಮಾಡೋದು. ಸೊ ಅದರಲ್ಲಿ ವಾಯ್ಸು ಕ್ಲಿಯರ್ ಆಗಿ ಬಂದಿಲ್ಲ, ವಾಯ್ಸ್ ಕೂಡ ಕ್ಲಿಯರ್ ಇಲ್ಲ, ಕಾನ್ಫಿಡೆನ್ಸ್ ಇರಲಿಲ್ಲ ಅವಾಗ ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೆ. ಇವಾಗ ಏನು ತಪ್ಪಾದರೂ ಏನಾದರೂ ವೀಡಿಯೋ ಮಾಡ್ತಾಯಿದ್ದೀನಿ, ಕಾನ್ಫಿಡೆನ್ಸಿಂದ ಮಾಡ್ತಾಯಿದ್ದೀನಿ. ಸೊ ಆ ವಿಡಿಯೋದಲ್ಲಿ ಏನೂ ಕಾನ್ಫಿಡೆನ್ಸ್ ಇರಲಿಲ್ಲ. ಯಾರಾದರೂ ಬರ್ತಾರೆ ಆ ಕಡೆಯಿಂದ ಈ ಕಡೆಯಿಂದ ಅಂತ ಹೆದರ್ಕೊಂಡು ವೀಡಿಯೋ ಮಾಡ್ತಿದ್ದೆ. ಇವಾಗ ಯಾರು ಬಂದರೂ ವೀಡಿಯೋ ಮಾಡ್ತೀನಿ. ಸೊ ಅಂದ್ಕೊಂಡಿದ್ದೀನಿ ಈ ವರ್ಷ ನನ್ನ ಚಾನಲ್ ಮಾನಿಟೈಸ್ ಆಗ್ಬೋದು. ಸೊ ನೋಡೋಣ ಏನಾಗುತ್ತೆ, ಅದೆಲ್ಲ ನಿಮ್ಮಿಂದ ಸಾಧ್ಯ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗಾಗಲೇ ಒಂದು 15 ಫಾಲೋವರ್ಸ್ ಕಂಪ್ಲೀಟ್ ಆಗಿದ್ದಾರೆ. ಸೊ ನಾನು ವಿಡಿಯೋ ಶೂಟ್ ಮಾಡೋಕ್ಕೆ ಅಂದರೆ ವ್ಲಾಗಿಂಗ್ ಸ್ಟಾರ್ಟ್ ಯಾವಾಗ ಮಾಡಿದೆ? ಬರ್ತ್ಡೇ ದಿವಸ ಮಾಡಿದೆ. ಆದರೆ ಯಾರಿಂದ ಕಲ್ಕೊಂಡೆ, ಯಾಕೆ ಬ್ಲಾಗ್ ಮಾಡಬೇಕು ಅಂದರೆ, ನಾನು ಸೌರಭ್ ಜೋಶಿ ಅವ್ರದ್ದು ವಿಡಿಯೋ ನೋಡಿದೆ. ಅವ್ರ ಇನ್ಕಮು, ಅವ್ರದ್ದೀಗ ನೆಟ್ವರ್ತು 40 ಕೋಟಿ. ಅವ್ರ ನೆಟ್ವರ್ತ್ ತಿಂಗಳಿಗೆ 40 ಕೋಟಿ ಗಳಿಸ್ತಾರಂತೆ. ಮತ್ತು ನಾನು ಸ್ಟಾರ್ಟ್ ಮಾಡಿದ್ದು ಶಿವರಾಜ್ ವ್ಲಾಗ್ಸ್ ಅಂತ ಇದ್ದಾರೆ, ಗೊತ್ತಿರ್ಬೋದು ಅನ್ಕೋತೀನಿ. ತುಂಬ ಚೆನ್ನಾಗಿ ವಿಡಿಯೋ ಮಾಡ್ತಾರೆ ಅವರು ಕೂಡ. ಸೊ ಅವರು ಏನು ಇವಾಗ 15 ಇಯರ್ಸ್ ಓಲ್ಡ್ ಅವ್ರದ್ದು. ಅವರು 9th ಕ್ಲಾಸಲ್ಲಿದ್ದಾರೆ. ಸೊ ನಾನು 10th ಕ್ಲಾಸು. ನಾನೇ ಇನ್ನೂ ಯಾಕೆ ಸುಮ್ಮನೆ ಕೂಡಬೇಕಂತ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅವರಂತೂ ವಿಡಿಯೋ ತುಂಬ ಚೆನ್ನಾಗಿ ಮಾಡ್ತಾರೆ. ಬೇಕಂದರೆ ಅವ್ರ ವಿಡಿಯೋ ನೋಡಿಬಿಟ್ಟೆ ನಾನು ಕೂಡ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅಷ್ಟೇ ಗೈಸ್, ನಮಗೂ ಸಪೋರ್ಟ್ ಮಾಡ್ತಾ ಇರಿ. ಇವತ್ತಿಂದ ಡೈಲಿ ವ್ಲಾಗ್ ಶೂಟ್ ಆಗುತ್ತೆ. ಸೊ ಇವಾಗ ನಾನು ಊಟ ಮಾಡಬೇಕು. ಸೊ ನಿಮ್ಗೆ ಊಟ ಆದ್ಮೇಲೆ ಸಿಗ್ತೀನಿ, ಆಯಿತಾ? ಸೊ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತಂದ್ರೆ
ಸಬ್ಸ್ಕ್ರೈಬ್ ಮಾಡ್ಕೊರಿ, ವಿಡಿಯೋಗೆ ಲೈಕ್ ಮಾಡಿರಿ, ಹಂಗಾರೆ ನಮ್ಗೆ ಸಪೋರ್ಟ್ ಮಾಡ್ಕೊತಿರ್ರಿ. ಮತ್ತು ಸಿಗೋಣ ನೆಕ್ಸ್ಟ್ ಬ್ಲಾಗ್ನಾಗ. ಸೊ ಅಲ್ಲಿವರೆಗೂ ಬಾಯ್ ಬಾಯ್.